ನೀವು ಸಮ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಈ ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ನಂಬರ್ 1, ಸೊ ನೀವು ಸಮ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಮಿನಿಮಮ್ ವಾಲ್ ಥಿಕ್ನೆಸ್ನ ಆದಷ್ಟು 8 ಇಂಚನ್ನ ಯೂಸ್ ಮಾಡಿ. ಅಂತಂದ್ರೆ ನೀವು ಬ್ಲಾಕ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅದನ್ನ 8 ಇಂಚಸ್ ಸಾಧ್ಯವಾದಷ್ಟು ಯೂಸ್ ಮಾಡಿ. ನಂಬರ್ 2, ಸೊ ನೀವು ವಾಲ್ ವರ್ಕ್ನ ಮಾಡಬೇಕಾದ್ರೆ ಆ ಮಾರ್ಟರ್ ಏನಿರುತ್ತೆ ಅಂದ್ರೆ ಗಾರೆ ಏನಿರುತ್ತೆ ಅದಕ್ಕೆ ವಾಟರ್ ಪ್ರೂಫಿಂಗ್ ಲಿಕ್ವಿಡ್ನ ಮಿಕ್ಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಂಬರ್ 3, ಸೊ ನೀವು ಮಿಕ್ಸಿಂಗ್ ರೇಷಿಯೋ ಹೇಗಿರ್ಬೇಕಂತ ಅಂದ್ರೆ ಸಿಮೆಂಟ್ ಮತ್ತೆ ಮಾರ್ಟರ್ ರೇಷಿಯೋ ಹೇಗಿರ್ಬೇಕಂತ ಅಂದ್ರೆ ಸೊ ನೀವು ಒಂದು ಮೂಟೆಗೆ ಮಿನಿಮಮ್ 12ರಿಂದ 13 ಮೂಟೆ ಮಾತ್ರ ನೀವು ಸ್ಯಾಂಡ್ ಅನ್ನ ಯೂಸ್ ಮಾಡಿ ಗಾರೆ ಕೆಲಸ ಮಾಡಬೇಕಾಗುತ್ತೆ. ನಂಬರ್ 4, ಒಂದ್ಸರಿ ಕಟ್ಟಡ ಎಲ್ಲ ಕಟ್ಟಾಯ್ತು ಅಂತ ಅಂದ್ಮೇಲೆ ಸೊ ಒಂದು ಮಿನಿಮಮ್ 2ರಿಂದ 3 ದಿನ ಮಿನಿಮಮ್ ಕ್ಯೂರಿಂಗ್ ಬೇಕೇ ಬೇಕು. ಆ ಕ್ಯೂರಿಂಗ್ ಆದ್ಮೇಲೆ ಚಿಕನ್ ಮೆಷಿನ್ ಸೊ ಡಬಲ್ ಲೇಯರ್ ಅಲ್ಲಿ ಇನ್ಸೈಡ್ ಎಲ್ಲ ಅಪ್ಲೈ ಮಾಡಿ ಸೊ ಕಾರ್ನರ್ಗಳೆಲ್ಲ ಒಂದು 8 mm ರಾಡ್ನ ಕೊಟ್ಟು ಸೊ ಇಂಟರ್ನಲ್ ಪ್ಲಾಸ್ಟಿಂಗ್ ನ ಮಾಡಬೇಕಾಗುತ್ತೆ. ಅಲಾಂಗ್ ವಿತ್ ದಿ ವಾಟರ್ ಪ್ರೂಫಿಂಗ್ ಲಿಕ್ವಿಡ್ ಯೂಸ್ ಮಾಡಿನೇ ಮಾಡಬೇಕಾಗುತ್ತೆ. ಸೊ ಮತ್ತೆ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ 5ನೇದು ಏನ್ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಅಂದ್ರೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಪ್ಲಾಸ್ಟಿಂಗ್ ಸಂಜೆ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಸಮ್ ಟ್ಯಾಂಕ್ ಲೀಕೇಜ್ ಬರೋದನ್ನ ತಪ್ಪಿಸೋದಕ್ಕೋಸ್ಕರ ಒಂದು ಸರಿ ಪ್ಲಾಸ್ಟಿಂಗ್ ಗೆ ಕೈ ಹಾಕಿದ್ರೆ ಸೊ ಅದನ್ನ ಮುಗಿಸ್ಬೇಕು, ಅದನ್ನ ಸ್ಪ್ಲಿಟ್ ಮಾಡಿ ಮಾಡೋದಕ್ಕಾಗೋದಿಲ್ಲ. ಸೊ ಈ 5 ಪಾಯಿಂಟ್ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಸೊ ಸಮ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸೊ ನಿಮ್ಮ ಸಮ್ ಟ್ಯಾಂಕ್ ಲೀಕೇಜ್ ಫ್ರೀ ಇರುತ್ತೆ.